ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರುವಂತ ಪ್ರಾಪರ್ಟಿನ ನಾವು ಇವತ್ತು ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 30x50 ಆಗಿರುತ್ತೆ. ಸೊ ಈ ಪ್ರಾಪರ್ಟಿ ಫೇಸಿಂಗ್ ಸೌತ್ ಫೇಸಿಂಗ್ ಆಗಿದೆ. ಸೊ ಮುಂದೆ ಏನ್ ನೋಡ್ತಿದ್ದೀರಲ್ಲ, ಇದು 40 ಫೀಟ್ ರೋಡ್. ಸೊ ಎಲಿವೇಶನ್ ಎಲ್ಲ ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಟೆಕ್ಸ್ಚರ್ಡ್ ಪೇಂಟ್ ಜೊತೆಗೆ ಒಂದು ಫಿನಿಶಿಂಗ್ ಬಂದಿದೆ. ಸೊ ಇದು ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ. ಅಂಡ್ ಇಲ್ಲಿ ಎಂಟ್ರೆನ್ಸ್ ಗೇಟ್ ಹತ್ರ 2 ಕ್ಯಾಮ್ರಾಗೆ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಸ್ಪಾಟ್ ಲೈಟ್ಸ್ ಕೂಡ ಇದೆ. ಸೊ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರಕ್ಕೆ ಇದು ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಈಗ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ಎಂಟರ್ ಆದ ತಕ್ಷಣ ನೋಡ್ತಿದ್ದೀರಲ್ಲ, ಸ್ಪೇಷಿಯಸ್ ಆಗಿರುವಂತ ಪಾರ್ಕಿಂಗ್ ಲಾಟ್ ಇದೆ. ಸೊ ಈ ಪಾರ್ಕಿಂಗ್ ಲಾಟ್ ಅಲ್ಲಿ 5 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಸೊ ಇಲ್ಲಿ ಸೈಡ್ ಅಲ್ಲಿ ಇರುವಂತದ್ದು ಸಪರೇಟ್ ಮೀಟರ್ ಬೋರ್ಡ್. ಪ್ರತಿಯೊಂದು ಮನೆಗೂ ಇಲ್ಲಿ ಸಪರೇಟ್ ಆಗಿರುವಂತ ಮೀಟರ್ ಬೋರ್ಡ್ ಇದೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಲಾಟ್ ಇದೆ. ಮತ್ತೆ ಇಲ್ಲಿ ಸಿಲಿಂಡರ್ಗೆ ನಿಮ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು ಸೆಕ್ಯೂರಿಟಿ ರೂಮ್ ಇದೆ. ಅಂಡ್ ಇಲ್ಲಿ ಟೋಟಲ್ ಆಗಿ ನಿಮ್ಗೆ 10 ಕ್ಯಾಮ್ರಾ ಆಕ್ಸೆಸ್ ಪಾಯಿಂಟ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಸಿಲಿಂಡರ್ ಯೂನಿಟ್. ಅದ್ರ ಪಕ್ಕದಲ್ಲಿರೋದು ಸೆಕ್ಯೂರಿಟಿ ರೂಮ್. ಇಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದಾರೆ ಕಾರ್ ವಾಶ್ಗೆ ಅಂತ ಹೇಳಲ್ಲ. ಇಲ್ಲಿ ವಾಟರ್ಗೆ ಏನ್ ಫೆಸಿಲಿಟಿ ಅಂತ ನೋಡೋದಾದ್ರೆ, ಇಲ್ಲಿ ಬೋರ್ವೆಲ್ ಇದೆ, ಕಾವೇರಿ ಕನೆಕ್ಷನ್ ಆಲ್ರೆಡಿ ಇದೆ. ಅಂಡ್ 2 ಸಂಪ್ ಇದೆ ಇಲ್ಲಿ. ವಾಟರ್ಗೆ ಇಲ್ಲಿ ನಿಮ್ಗೆ ಯಾವುದೇ ತರ ತೊಂದರೆ ಇರಲ್ಲ. ಸೊ ಇಲ್ಲಿ ಎಷ್ಟು ಟೋಟಲ್ ಮನೆ ಅಂತ ಹೇಳ್ಬೇಕು ಅಂದ್ರೆ 4 3BHK ಬರುತ್ತೆ. ಸೊ ಇಲ್ಲಿ ಎಲ್ಲಾ ಫ್ಲೋರ್ಗೂ ನಿಮ್ಗೆ ಸ್ಟೇರ್ ಕೇಸ್ ಇಂದ ನೀವು ಆಕ್ಸೆಸ್ ಮಾಡಬಹುದು. ಅಂಡ್ ಲಿಫ್ಟ್ ಕೂಡ ಇದೆ ಪ್ರತಿಯೊಂದು ಫ್ಲೋರ್ಗು. ಸೊ ಇದು ಸ್ಟೇರ್ ಕೇಸ್ ಕೂಡ ವೈಡ್ ಆಗಿದೆ. ಅಂಡ್ ಪಕ್ಕದಲ್ಲಿ SS ರೈಲಿಂಗ್ಸ್ ಇದೆ. ಇಲ್ಲಿ ನೋಡ್ತಿದ್ದೀರಾ, ಇದು ಲಿಫ್ಟ್. ಸೊ ಪ್ರತಿಯೊಂದು ಫ್ಲೋರ್ಗೂ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಸೊ ಇವಾಗ ಆ 4 3BHK ಅಲ್ಲಿ ಒಂದು 3BHK ನಾವು ನಿಮ್ಗೆ ಇವಾಗ ತೋರ್ಸಕ್ ಹೋಗ್ತಿದೀವಿ, ಬನ್ನಿ. ಸೊ ಇವಾಗ ನಾವ್ ಇಲ್ಲಿ ನಿಮ್ಗೆ ಒಂದು ಸ್ಯಾಂಪಲ್ 3BHK ತೋರ್ಸಕ್ ಬಂದಿದೀವಿ. ಸೊ ಇಲ್ಲೆಲ್ಲ ಮುಂದೆ ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿ ಮುಂದೆ ಏನ್ ನೋಡ್ತಿದ್ದೀರಲ್ಲ, ಇದೆಲ್ಲ SS ರೈಲಿಂಗ್ಸ್ ಇಂದ ಸೆಕ್ಯೂರ್ ಮಾಡಿದ್ದಾರೆ. ಅಂಡ್ ಮೇಲೆ ಏನ್ ನೋಡ್ತಿದ್ದೀರಾ, ಫಾಲ್ ಸೀಲಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದು 3BHK. ಪ್ರತಿಯೊಂದು ಫ್ಲೋರ್ ಅಲ್ಲೂ ಇದೇ ತರ ಇರುತ್ತೆ 3BHK. ಸೊ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಮೇನ್ ಡೋರ್ ಪ್ಯೂರ್ ಟೀಕ್ ವುಡ್ ಇಂದ ಮಾಡಿದ್ದಾರೆ. ಒಂದು ಆಂಟಿಕ್ ಹ್ಯಾಂಡಲ್ ಕೂಡ ಇದೆ. ಬನ್ನಿ ಈ ಮನೆನ ಡೀಟೇಲ್ ಆಗಿ ನೋಡೋಣ. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಸೈಡ್ ಅಲ್ಲಿ UPS ಪಾಯಿಂಟ್ ಇದೆ. ಪ್ರತಿಯೊಂದು ಮನೆಗೂ ಫಾಲ್ ಸೀಲಿಂಗ್, ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ. ಎಂಟರ್ ಆದ ತಕ್ಷಣ ಇಲ್ಲಿ ವಿಂಡೋಸ್ ಬರುತ್ತೆ. ಇಲ್ಲಿ ಮುಂದ್ಗಡೆ ಒಂದು ಟಿವಿ ಯೂನಿಟ್ ಇದೆ. ಕೆಳಗೇನ್ ಫ್ಲೋರಿಂಗ್ ನೋಡ್ತಿದ್ರೆ ಎಲ್ಲ ಗ್ರಾನೈಟ್ ಇಂದಾನೆ ಮಾಡಿರೋದು. ಈಗ ನಾನ್ ನಿಂತಿರುವಂತ ಸ್ಪೇಸ್ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಮಾಡರ್ನ್ ಕಿಚನ್ ಇದೆ. ಇಲ್ಲಿ ನಿಮ್ಗೆ ಚಿಮ್ನಿಗೆ ಆಕ್ಸೆಸ್ ಇದೆ. ಅಲ್ಲಿ ಒಂದು ಸಿಂಕ್ ಬರುತ್ತೆ. ಮಾಡರ್ನ್ ಟ್ರೆಂಡಿಗೆ ತಕ್ಕಂಗೆ ಒಂದು ಕಲರ್ ಕಾಂಬಿನೇಷನ್ ಜೊತೆಗೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ನ ಇವರು ಕಿಚನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಮೈಕ್ರೋವೇವ್ ಓವನ್ ಆ ತರ ಇಟ್ಕೊಳಕ್ಕೆ ಅಂತ ಹೇಳಿ ಒಂದು ಸ್ಪೇಸ್ ನ ಕೊಟ್ಟಿದ್ದಾರೆ. ಇದು ಕಿಚನ್ ಕ್ಯಾಬಿನೆಟ್. ಅಂಡ್ ಇಲ್ಲಿ ಕಿಚನ್ ಹಿಂದೆ ಏನಿದೆ ಸ್ಪೇಸ್, ಇದು ಯುಟಿಲಿಟಿಗೆ ಅಂತ ಹೇಳಿ ಕೊಟ್ಟಿರೋದು. ಸೊ ಅಲ್ಲಿ ನೀವು ಒಂದು ಸಿಂಕ್ ನ ಫಿಕ್ಸ್ ಮಾಡ್ಕೋಬಹುದು. ಅಂಡ್ ಮುಂದ್ಗಡೆ ಇಲ್ಲಿ ಟಫ್ ಅಂಡ್ ಗ್ಲಾಸ್ ಜೊತೆಗೆ SS ರೈಲಿಂಗ್ಸ್ ನ ಹಾಕಿ ಈ ಯುಟಿಲಿಟಿನ ಸೆಕ್ಯೂರ್ ಮಾಡಿದ್ದಾರೆ. ಸೊ ಇಲ್ಲಿ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಸಿಂಕ್ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಎಲ್ಲ ಫಾಲ್ ಸೀಲಿಂಗ್ ಆಗಿದೆ. ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ. ಸೊ ಇದು 3BHK ಮನೆ. ಇಲ್ಲಿ 3 ಬೆಡ್ರೂಮ್ಸ್ ಇರುತ್ತೆ. ಈಗ ನಾನು ಬಂದಿರುವಂತದ್ದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿ ಪಕ್ಕದಲ್ಲಿ ಕಬರ್ಡ್ಸ್ ಇದೆ. ಇಲ್ಲಿ ಒಂದು ವರ್ಕ್ ಸ್ಟೇಷನ್ಗೋಸ್ಕರ ಅಂತ ಹೇಳಿ ಟೇಬಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಇರೋದು ವಿಂಡೋಸ್. ಅಂಡ್ ಈ ಕಡೆ ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಇಲ್ಲಿ ಮಿರರ್ ಬರುತ್ತೆ. ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲಿ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಈಗ ಮಾಸ್ಟರ್ ಬೆಡ್ರೂಮ್ ನ ನೋಡಿದ್ವಿ.
ಇಲ್ಲಿ ಹಾಲ್ ಮುಂದ್ಗಡೆ ಒಂದು ಪೂಜಾ ರೂಮ್ ಇದೆ. ಪೂಜಾ ರೂಮ್ ಕೂಡ ಪ್ಯೂರ್ ಟೀಕ್ ವುಡ್ ಇಂದಾನೆ ಮಾಡಿರೋದು ಅಂಡ್ ಟಫ್ ಅಂಡ್ ಗ್ಲಾಸ್ ಕಾಂಬಿನೇಷನ್ ಕೂಡ ಇದೆ. ಪೂಜಾ ರೂಮ್ ಕೂಡ ತುಂಬಾ ವಿಶಾಲವಾಗಿ ಚೆನ್ನಾಗಿದೆ. ಸೊ ಇವಾಗ ನಾನು ಎಂಟರ್ ಆಗ್ತಿರೋದು ಇದು ಸೆಕೆಂಡ್ ಬೆಡ್ರೂಮ್. ಇದು ಕೂಡ ಸ್ಪೇಷಿಯಸ್ ಆಗಿದೆ ಅಂಡ್ ಅಲ್ಲಿ ಮುಂದೆ ನಿಮಗೆ ಕಬರ್ಡ್ಸ್ ಬರುತ್ತೆ. ಸ್ಟೋರೇಜ್ಗೆ ಅಂತ ಹೇಳಿ ಸಾಕಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಟೇಬಲ್. ಈ ಪಕ್ಕದಲ್ಲಿ ಇರೋದು ವಿಂಡೋಸ್. ಸೊ ಬೆಳಕು ತುಂಬ ಚೆನ್ನಾಗಿ ಬರ್ತಿದೆ ಈ ಮನೆಗೆ. ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಯಾವುದೇ ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ ಮನೆಗೆ. ಸೊ ಇದೇನು ನೋಡ್ತಿದ್ದೀರಾ, ಇದು ಒಂದು ಕಾಮನ್ ಬಾತ್ರೂಮ್. ಸೊ ಇದು ಕಿಡ್ಸ್ ರೂಮ್, ಇದು ಥರ್ಡ್ ಬೆಡ್ರೂಮ್. ಸೊ ಇಲ್ಲಿ ಕೂಡ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಇಲ್ಲಿ ಪಕ್ಕದಲ್ಲಿ ಮಿರರ್ ಬರುತ್ತೆ ಆ್ಯಂಡ್ ಇಲ್ಲಿ ಒಂದು ಸ್ಟಡಿ ಟೇಬಲ್ನ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಬ್ಲೂ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಮೇಲೆ ಫಾಲ್ ಸೀಲಿಂಗ್ ಆಗಿದೆ. ಇಲ್ಲಿ ಕೂಡ ಚೆನ್ನಾಗಿ ಬಂದಿದೆ ಅದು ಕೂಡ. ಸೊ ಇಲ್ಲೇನು ನೋಡ್ತಿದ್ದೀರಾ, ಈ ಡೋರ್ ಪಕ್ಕದಲ್ಲಿ ವಾಷಿಂಗ್ ಮೆಷಿನ್ನ ನೀವು ಸೆಟಪ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಕೂಡ ಸ್ಪೇಷಿಯಸ್ ಆಗಿದೆ. ನೀವು ಬೇಕಂದ್ರೆ ಇಲ್ಲಿ ಗ್ರಿಲ್ಸ್ನೆಲ್ಲ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬಹುದು. ಸೊ ಇವಾಗ ಈ 3 BHK ತೋರಿಸಿದ್ವಲ್ಲ, ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರುತ್ತೆ. 4 3 BHK ಇರೋದ್ರಿಂದ 1 3 BHKಲಿ ಓನರ್ ವಾಸ ಮಾಡಿ ಆ್ಯಂಡ್ ಮಿಕ್ಕಿದ 3 3 BHKನ ರೆಂಟಲ್ ಇನ್ಕಮ್ ಕೊಟ್ಟು ಒಳ್ಳೆ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ನಿಮಗೆ ಬೇಡ ಅಂತ ಅಂದ್ರೆ 4 ನೀವು ರೆಂಟಲ್ ಇನ್ಕಮ್ಗೆ ಅಂತಾನು ಯೂಸ್ ಮಾಡ್ಬೋದು. ಸೊ ಈಗ ಟೆರೆಸ್ನ ನೋಡೋಂಥ ಸಮಯ, ಬನ್ನಿ ಟೆರೆಸ್ನ ಕೂಡ ನೋಡ್ಕೊಂಡು ಬರೋಣ. ಟೆರೆಸ್ ಎಂಟರ್ ಆದ ತಕ್ಷಣ ನೋಡ್ತಿದ್ದೀರಲ್ಲ, ತುಂಬಾ ಸ್ಪೇಷಿಯಸ್ ಆಗಿದೆ ಇಲ್ಲಿ ಟೆರೆಸ್ ಕೂಡ. ಅಂಡ್ ಇಲ್ಲಿ ಮೇಲೆ ಓವರ್ ಹೆಡ್ ಟ್ಯಾಂಕ್ಗೆ ಆಕ್ಸೆಸ್ ಇದೆ. ಅಲ್ಲಿ ವಾಷಿಂಗ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಟೆರೆಸ್ ಸುತ್ತಮುತ್ತ ವ್ಯೂ ತುಂಬಾ ಚೆನ್ನಾಗಿದೆ ಅಂಡ್ ನೋಡ್ತಿದ್ದೀರಲ್ಲ, ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಟೆರೆಸ್ ಇಂದ ವ್ಯೂ. ಆ ಕಡೆ ಎಲ್ಲ ಟೆಂಪಲ್ಸ್ ಕಾಣ್ತಿದೆ ಅಂಡ್ ಮೆಟ್ರೋ ಸ್ಟೇಷನ್ಸ್ ಕೂಡ ಹತ್ರ ಇದಾವೆ. ಸೊ ನಾವು ನಿಮ್ಗೆ ಒಂದು 3 BHKನ ತೋರಿಸಿದೀವಿ. ಆ ತರ ಈ ಪ್ರಾಪರ್ಟಿಯಲ್ಲಿ 4 3 BHK ಬರುತ್ತೆ ಅಂಡ್ ನೀವು ಆರಾಮವಾಗಿ 1,40,000 ವರ್ಗೂ ಇಲ್ಲಿ ನೀವು ರೆಂಟಲ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವಾಗ ನೀವು ಪ್ರಾಪರ್ಟಿ ನೋಡಿದ್ಮೇಲೆ ನಿಮ್ಗೆ ಒಂದು ಕ್ವೆಶನ್ ಇರ್ಬೋದು, ಈ ಲೊಕೇಶನ್ ಎಲ್ಲಿ ಅಂತ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ಇದು ಕನಕಪುರ ರೋಡ್, ಬಾಲಾಜಿ ಲೇಔಟ್, ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮ್ಗೆ ಏನೇನ್ ಆಕ್ಸೆಸ್ ಇದೆ ಅಂತ ಅಂದ್ರೆ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಇದೆಲ್ಲದಕ್ಕೂ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಮೆಟ್ರೋ ಸ್ಟೇಷನ್ ನೋಡೋದಾದ್ರೆ ನಿಮ್ಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್. ಸೊ ಈ ಪ್ರಾಪರ್ಟಿ ನಿಮ್ಗೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಕೊಡೋ ಅಂತ ಪ್ರಾಪರ್ಟಿ ಆಗಿರುತ್ತೆ. ಈ ಪ್ರಾಪರ್ಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ. ಯಾವುದೇ ಬ್ರೋಕರೇಜ್ ಕಮಿಷನ್ ಇಲ್ಲದೆ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.